ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲೆಯ ಒಂದು ಪ್ರಭಾರವನ್ನು ವಹಿಸಿಕೊಂಡಿದ್ದೀವಿ. ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಆರ್ ಮೋಹನ್ ರವರು ಈ ಮಂಡ್ಯ ಜಿಲ್ಲೆಗೆ ಒಂದು ಉಸ್ತುವಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ಒಂದು ಆದೇಶನ ಮಾಡಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ಏನು ನಮ್ಮ ಸಂಘಟನೆಯು ಒಂದು ಕುಂಠಿತ ಆಗೈತೆ, ಇಲ್ಲಿ ಬೆಳವಣಿಗೆ ಕುಂಠಿತ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಂಘಟನೆಗೆ ಸಾವಿರಾರು ಪದಾಧಿಕಾರಿಗಳನ್ನ ಸೇರ್ಪಡೆ ಮಾಡಿಕೊಂಡು ಒಂದು ಬಲವರ್ಧನೆಗೊಳಿಸಬೇಕು ಅಂತ ಆದೇಶ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಇಂದು ನಾವು ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಒಂದು ಪೂರ್ವಭಾವಿ ಸಭೆ ಕರೆದು ಈ ಸಭೆಗೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಬೇಕಾಗಿತ್ತು. ಆದ್ರೂ ಕೂಡ ಸುಮಾರು ಒಂದು 40 ರಿಂದ 50 ಜನ ಪದಾಧಿಕಾರಿಗಳು ಬಂದು ಸಭೆಯನ್ನ ಒಂದು ಯಶಸ್ವಿಗೊಳಿಸಿದ್ರು. ಈ ಸಭೆಯಲ್ಲಿ ಯುವ ಮುಖಂಡರು ಹಾಗೂ ಒಂದು ಮಂಡ್ಯ ನಗರದ ಒಂದು ಮೆಚ್ಚಿನ ಯುವ ನಾಯಕರಾದಂತಹ ಆಸಿಫ್ ರವರು ಹಾಗೂ ಸರಳ ಸಜ್ಜನಿಕೆಯ ಒಂದು ಸಮಾಜ ಸೇವೆಗೋಸ್ಕರ ತಮ್ಮ ಜೀವನ ಮುಡುಪಾಗಿಟ್ಟಂತ ಆಂಬ್ಯುಲೆನ್ಸ್ ಚಾಲಕರಾದಂತಹ ಯೋಗೇಶ್ ರವರು ಮತ್ತು ಕುಮಾರ್ ಮತ್ತೆ ಅನಿಲ್ ರವರು ಮತ್ತು ಚರಣ್ ರವರು, ಇದೇ ರೀತಿ ಅನೇಕ ಜನ ಮಹಿಳಾ ಮುಖಂಡರು ಕೂಡ ಈ ದಿನ ನಮ್ಮ ಸಂಘಟನೆಯ ಒಂದು ಧ್ಯೇಯ ಉದ್ದೇಶಗಳನ್ನ ಮೆಚ್ಚಿ ಸಂಘಟನೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಈ ದಿನ ಒಂದು ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲಾ ಸಂಘಟನೆಗೆ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಗೊಳಿಸಿ ಇಲ್ಲಿ ಒಂದು ಸಭೆಯನ್ನ ನಡೆಸಿ ಸಂಘಟನೆಯನ್ನ ಹುಟ್ಟುಹಾಕ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಸಭೆಯನ್ನ ಇಲ್ಲಿ ಏರ್ಪಡಿಸಿ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರನ್ನ ಆ ಸಭೆಗೆ ಆಗಮಿಸಿ ಮಂಡ್ಯ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ನೇಮಕ ಮಾಡ್ತೀವಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ದಿನ ಸಭೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕನ್ನಡ ಬನ್ನಿ ನಮ್ಮ ಸಂಗಡ, ಮನೆಗೊಬ್ಬ ಧೀರ, ಮುನ್ನುಗ್ಗಿ ಬಾರ, ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಎಂಬ ಒಂದು ಘೋಷವಾಕ್ಯದೊಂದಿಗೆ ಇಂದಿನ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಪ್ರಕೃತಿ ಮೇಡಮ್ ಅವರು ಯುವ ಮುಖಂಡರು, ಮಹಿಳಾ ಯುವ ಮುಖಂಡರು, ಅದೇ ರೀತಿ ಲೀಲಾವತಿ ಮೇಡಮ್ ಅವರನ್ನು ಕೂಡ ಸಂಘಟನೆಗೆ ಸೇರ್ಪಡೆ ಮಾಡ್ತಾ ಇದ್ದೀವಿ. ಈ ಕಡೆ ಹಾರಾಕ್ಬಿಡಿ ಬನ್ನಿ ಹಾರ. ಓಕೆ ಸರ್, ಓಕೆ ಹಾರಾಕ್ಬಿಡಿ ಸರ್.
ಈ ದಿನ ಪ್ರವೀಣ್ ಶೆಟ್ಟಿ ಬಣೋದಂತ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಮ್ಮ ಒಂದು ಪದಾರ್ಪಣೆ ಮಾಡಿ ಇನ್ನು ಮುಂದೆ ಇದನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಈ ದಿನ ಮಂಡ್ಯ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಮೊದಲನೇ ಒಂದು ಪೂರ್ವಭಾವಿ ಸಭೆಯನ್ನ ಪ್ರವಾಸಿ ಮಂದಿರದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿರವರ ಆದೇಶದ ಮೇರೆಗೆ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ನಾನು ಮತ್ತೆ ಈ ಮಂಡ್ಯ ಜಿಲ್ಲೆಗೆ ಉಸ್ತುವಾರಿಯನ್ನಾಗಿ ಈಗಾಗಲೇ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ನನ್ನನ್ನು ನೇಮಕ ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲಾ ಘಟಕದ ನನ್ನ ಸಹಮಿತ್ರರೊಂದಿಗೆ ಇಂದು ಮಂಡ್ಯ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಈ ಭಾಗದ ನಾಯಕರುಗಳನ್ನ, ಕನ್ನಡದ ಕಟ್ಟಾಳುಗಳು ಹಾಗೂ ಕನ್ನಡದ ಪ್ರೇಮಿಗಳನ್ನ ಕರೆದು ಈ ದಿನ ಒಂದು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದ ಒಂದು ಸಂಘಟನೆಯನ್ನ ಬಲವರ್ಧನೆಗೊಳಿಸುವ ಒಂದು ನಿಟ್ಟಿನಲ್ಲಿ ಈ ದಿನ ಸಭೆ ಕರೆದಿರ್ತೀವಿ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಈ ದಿನದಲ್ಲಿ ಅವ್ರಿಗೆಲ್ಲರಿಗೂ ಒಂದು ಆತ್ಮವಿಶ್ವಾಸದಿಂದ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಶಕ್ತಿಯುತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನ ಕರೆದು ಈ ಭಾಗದಲ್ಲಿ ನಾಡು, ನೆಲ, ನುಡಿ, ಭಾಷೆ, ಜಲಕ್ಕೆ ಹಾಗೂ ಕಾರ್ಮಿಕರ ಸಮಸ್ಯೆಗಳಿಗೆ ಹಾಗೂ ರೈತಪರ ಸಮಸ್ಯೆಗಳಿಗೆ ಸ್ಪಂದಿಸುವ ಒಂದು ಭರವಸೆಯನ್ನ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರ ಮೂಲಕ ನಾವು ತಿಳಿಯಬಯಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಈ ಭಾಗದಲ್ಲಿ ಶಕ್ತಿಯುತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ವೇದಿಕೆಗೆ ಸೇರ್ಕೋತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಏನ್ ಸಂಘಟನೆ ಐತೆ ಅದರಲ್ಲಿ ಸ್ವಲ್ಪ ಸಕ್ರಿಯ ಕಾರ್ಯಗಳನ್ನ ನಿರ್ವಹಿಸ್ತೀವಿ ಅಂತ ಹೇಳ್ಬೋದು. ಆಸಿಫ್.